ನಮ್ಮ ನೋಡಿ ಯಾವ ಥರದಲ್ಲಿ ಕೂತವ್ರೆ ಅಂತ. 5 ಡೇಸ್ ಒಳಗಡೆ ಅಷ್ಟೇ ಆ ಥರ ರ್ಯಾಪ್ ಮಾಡೋಕ್ಕಾಗೋದು. ಸೊ ಹಾಗೆ 5000 6000 ಎಬೋನೇ ಇತ್ತು. ಬಟ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸೌಮ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮತ್ತು ಅಮ್ಮ ಇಬ್ಬರೂ ಕೂಡ ಪಾಪುನ ಕರ್ಕೊಂಡು ಅವಳ ಫಸ್ಟ್ ಮಂತ್ ಫೋಟೋಶೂಟಿಗೆ ಅಂತ ಹೇಳಿ ಹೋಗ್ತಿದ್ದೀವಿ. ನಮ್ಮ ಜೊತೆ ಕಿರಣ್ ಕೂಡ ಬರಬೇಕಿತ್ತು, ಆದರೆ ಅವನಿಗೆ ಆಫೀಸ್ ಕಡೆಯಿಂದ ಏನೋ ಕ್ರಿಕೆಟ್ ಮ್ಯಾಚ್ ಇದೆ ಅಂತ ಹೇಳಿ ಅವ್ನು ಬರೋದಕ್ಕಾಗಲಿಲ್ಲ. ಹಾಗಾಗಿ ನಾನು ಅಮ್ಮ ಇಬ್ಬರು ಬಂದಿದ್ದೀವಿ. ಸೊ ಎಂಟರ್ ಆಗ್ತಿದ್ದಂಗೆ ಈ ರೀತಿಯಾದಂತಹ ಫ್ರೇಮ್ಗಳೆಲ್ಲನೂ ಹಾಕಿದ್ರು. ತುಂಬ ಚೆನ್ನಾಗಿತ್ತು ಫ್ರೇಮ್ಸ್ ಎಲ್ಲ ಕೂಡ. ಹಾಗೆ ಇಲ್ಲಿನೂ ಕೂಡ ಕೆಲವೊಂದಷ್ಟು ಥೀಮ್ಸ್ನ ರೆಡಿ ಮಾಡಿ ಇಟ್ಟಿದ್ರು ಅವರು. ಹಾಗೆ ನಾವು 1-2 ನಿಮಿಷ ಅಲ್ಲೇ ಕೂತಿದ್ವಿ ಹೊರಗಡೆನೆ. ಅದಾದಮೇಲೆ ನಮಗೆ ಈ ಥರ ಒಂದು ರೂಮ್ನ ಕೊಟ್ಟರು. ಸೊ 2 ರೂಮ್ ಏನೋ ಇದೆ ಒಳಗಡೆ ಫೀಡ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಆ ರೂಮ್ನ ಯೂಸ್ ಮಾಡ್ಕೋಬಹುದು. ಅಲ್ಲೂ ಕೂಡ ಕೆಲವೊಂದಷ್ಟು ಪ್ರಾಪ್ಸ್ನ ಇಟ್ಟಿದ್ರು. ಅದು ಕೂಡ ತುಂಬ ಚೆನ್ನಾಗಿತ್ತು. ನಾನೆಲ್ಲನೂ ಕೂಡ ಹಾಗೆ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ದೀನಿ. ನಮ್ಮ ಪಾಪು ಆರಾಮಾಗಿ ನಿದ್ದೆ ಮಾಡ್ತಾಯಿದ್ಲು. ಅವಳಿಗೆ ಆಟೋದಲ್ಲಿ ಎಲ್ಲಾದರೂ ಹೋಗಿಬಿಟ್ರೆ ಸಾಕು ನಿದ್ದೆ ಮಾಡಿಬಿಡ್ತಾಳೆ. ಹೊರಗಡೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇರುವಂತಹ ಪ್ರಾಪ್ಸ್ ಇತ್ತು. ನನಗಂತೂ ತುಂಬ ಇಷ್ಟ ಆಗ್ತಾಯಿತ್ತು. ಫ್ಲವರ್ಸ್ ಆಗಿರ್ಬೋದು, ಹಾಗೆ ಪುಟಾಣಿ ಚೇರ್ಗಳಿತ್ತು, ಅವಂತೂ ತುಂಬಾ ಕ್ಯೂಟಾಗಿದ್ವು. ಇಲ್ಲಿ ಕೂಡ ಅಷ್ಟೇ, ನಾವು ಜಸ್ಟ್ ಒಳಗಡೆ ಬಂದಾಗ 2 ಪಾಪುಗೇನೋ ಫೋಟೋಸ್ ತೆಗಿತಾ ಇದ್ರು. ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಇಲ್ಲಿ ಕೂಡ ಇನ್ನೊಂದು ಪಾಪುಗೆ ಫೋಟೋ ತೆಗೆಯೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಿದ್ದಾರೆ. ನಮ್ಮ ಪಾಪು ಕೂಡ ಮಲಗಿದ್ಲಲ್ವ, ಹಾಗಾಗಿ ನಾನು ಅಮ್ಮನ ಕೈಲಿ ಕೊಟ್ಬಿಟ್ಟು ಇಲ್ಲೊಂದಷ್ಟು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ಇಲ್ಲೆಲ್ಲ ಫುಲ್ಲು ಪ್ರಾಪ್ಸ್ನ ಇಟ್ಟಿದ್ದಾರೆ. ಅಲ್ಲಿ ನೋಡ್ಬೋದು ಪುಟಾಣಿ ಸೋಫಾ ಎಷ್ಟು ಕ್ಯೂಟಾಗಿದೆ ಅಂತ. ಫೋಟೋ ತೆಗಿಬೇಕಾದ್ರೆ ಒಂದು ಸ್ಮೈಲ್ ಕೊಟ್ಬಿಡಾಯ್ತಾ ಹಾಂ ಸುಬ್ಬಿ? ಸೊ ಮಗು ಹತ್ರ ಅಂತ ಹೇಳ್ಬಿಟ್ಟು ಫೀಡ್ ಮಾಡಿಸೋದಕ್ಕೆ 2 ರೂಮ್ ಕೂಡ ಇದೆ. ಆ್ಯಂಡ್ ಕ್ರಾಪ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲೊಂದಷ್ಟು ಕ್ರಾಪ್ಸ್ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಚೇರ್ಗಳಂತೂ ಪುಟ್ಟಾಣಿದು ಸಖತ್ ಕ್ಯೂಟಾಗಿದೆ, ತೋರಿಸ್ತೀನಿ ನಿಮಗೆ. ಸೊ ಫೀಡ್ ಮಾಡಿ ಅಂತ ಅಂದರು, ಬಟ್ ಅವಳು ಮಲಗಿದ್ದಾಳೆ. ಇನ್ನೂ ನಾವು ಹೇಳಿರೋ ಥೀಮ್ದು ಇನ್ನೂ ಸೆಟಪ್ ಮಾಡಿಲ್ಲ, ರೆಡಿ ಮಾಡ್ತೀನಿ, ಅಷ್ಟೊತ್ತಿಗೆ ಫೀಡ್ ಮಾಡಿ ಅಂತ ಹೇಳಿದ್ದಾರೆ. ಇವಳಿಗೆ ಬರ್ತಾನೆ ಸ್ನಾನ ಮಾಡಿಸ್ಕೊಂಡು ಬಂದ್ವಿ, ಯಾಕಂದರೆ ಮಲ್ಕೊಳ್ಳಿ ಅಂತ ಹೇಳಿ. ಸೊ ಏನೋ ಮಲಗಿದ್ದಾಳೆ, ಅದು ಯಾವಾಗ ಹೇಳ್ತಾಳೆ ಗೊತ್ತಿಲ್ಲ. ಕೈಕಾಲು ಅಲ್ಲಾಡಿಸ್ತಿದ್ದಾಳೆ, ಬಿಟ್ಲು ಕಣ್ಣು. ನಮ್ಮ ನೋಡಿ ಯಾವ ಥರದಲ್ಲಿ ಕೂತವ್ರೆ ಅಂತ. ಎದ್ಲು ಇವಾಗ ರಾಣಿ. ಆಗಲೇ ಡಕ್ತಿ ಮೇಲೆ ರೆಡಿ ಮಾಡ್ತಿದ್ರು ಅಲ್ವಾ, ಅಲ್ಲಿ ಇವಾಗ ಪಾಪುಗೆ ಫೋಟೋಸ್ ತೆಗಿಯೋಕ್ಕೆ ಅಂತ ಟ್ರೈ ಮಾಡ್ತಿದ್ದಾರೆ. ಆದರೆ ಪಾಪ ಅದು ಕಂಟಿನ್ಯೂಸ್ ಆಗಿ ಅಳ್ತಾನೆ ಇದೆ, ಹೊಸ ಜಾಗ ಬೇರೆ ಅಲ್ವಾ. ಸೊ ಹಾಗಾಗಿ ಅಂತ ಅನಿಸುತ್ತೆ, ತುಂಬ ಅಳ್ತಾ ಇತ್ತು. ಬಟ್ ಅವ್ರಮ್ಮ ಬಿಡ್ತಾ ಇಲ್ಲ, ಮಗು ಅಳೋದನ್ನು ನಿಲ್ಲಿಸ್ತಾ ಇಲ್ಲ. ಇಲ್ಲಿ ಕೂಡ ಇನ್ನೂ ಒಂದು ಥೀಮ್ನ ರೆಡಿ ಮಾಡ್ತಿದ್ದಾರೆ. ಮೇ ಬಿ ಇದು ಕೃಷ್ಣನ್ ಥೀಮ್ ಇರ್ಬೋದು ಅಂತ ಅನಿಸುತ್ತೆ, ನೇವಿ ಬ್ಲೂ ಕಲರಲ್ಲಿ. ತುಂಬ ಚೆನ್ನಾಗಿದೆ ಇದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಅಂತೂ. ಇಲ್ಲಿ ನೋಡ್ಬೋದು, ಆವಾಗಲೇ ತೋರಿಸಿದೆ ಅಲ್ವಾ ನೇವಿ ಬ್ಲೂ ಅಲ್ಲಿ ಚೇರೆಲ್ಲನೂ ಕೂಡ ಇವಾಗ ಸೆಟಪ್ ಮಾಡಿದ್ದಾರೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ ಇದಂತೂ. ಆ ಪಾಪು ಅಂತೂ ನೋಡ್ಬೋದು ನೀವು, ಕಂಟಿನ್ಯೂಸ್ ಆಗಿ ಪಾಪ ಅಳ್ತಾನೆ ಇತ್ತು. ಆದರೂ ಕೂಡ ಅವರು ಒಂದಷ್ಟೊತ್ತು ಟ್ರೈ ಮಾಡಿದ್ರು ಫೋಟೋಸ್ ತೆಗೆಯೋದಕ್ಕೆ ಅಂತ. ಬಟ್ ಆದ್ರೂ ಅಳ್ತಾನೆ ಇದ್ದಿದ್ದರಿಂದ ಅವ್ರ ಅಮ್ಮನೇ ಬೇಡ ಬಿಡಿ ಅಂತ ಹೇಳಿಬಿಟ್ಟು ನಿಲ್ಲಿಸ್ಬಿಟ್ರು, ಬೇರೆ ಥೀಮಲ್ಲಿ ತೆಗೆಸಿದ್ರಾಯ್ತು ಅಂತ ಹೇಳಿ. ಅದಾದಮೇಲೆ ನಮ್ಮ ಪಾಪುಗೂ ಕೂಡ ರೆಡಿ ಮಾಡಿದರು ಥೀಮ್ನ. ಹಾಗಾಗಿ ಆ ಡ್ರೆಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಹೇಳಿದ್ರು. ನಾನು ಫಸ್ಟ್ ಒಂದು ಸೆಲೆಕ್ಟ್ ಮಾಡಿದ್ದು ರ್ಯಾಪ್ ಮಾಡಿಸ್ಬಿಟ್ಟು ತೆಗ್ಸೋಣ ಅಂತ. ಯಾಕಂದರೆ ಅದೊಂಥರ ಚೆನ್ನಾಗಿರುತ್ತೆ ರ್ಯಾಪ್ ಮಾಡಿ ತೆಗ್ಸಿದ್ರೆ. ಫುಲ್ ಕೈಕಾಲೆಲ್ಲನೂ ಮಡಚಿಬಿಟ್ಟು ನೀಟಾಗಿ ಸುತ್ತಬಿಡ್ತಾರೆ. ದೊಡ್ಡವರಾದ್ಮೇಲಂತೂ, ದೊಡ್ಡವರೆಲ್ಲ ಇನ್ನೊಂದು 2 ತಿಂಗಳಾದ್ರೂ ಕೂಡ ಆ ಥರ ಮಾಡೋದಕ್ಕಾಗಲ್ಲ. ಒಂದು 45 ಡೇಸ್ ಒಳಗಡೆ ಅಷ್ಟೇ ಆ ಥರ ರ್ಯಾಪ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ಆ ಥರದ್ದು ಒಂದು ಥೀಮಲ್ಲಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಒಂದು ಥೀಮ್ನ ನಾನು ಸೆಲೆಕ್ಟ್ ಮಾಡಿದ್ದೆ.
ಪಾಪುನು ಕೂಡ ಏನು ಅಳ್ತಾ ಇರಲಿಲ್ಲ, ಸುಮ್ಮನೆ ಸೈಲೆಂಟಾಗಿದ್ಲು. ಆಟೋದಲ್ಲಿ ಬಂದಿದ್ಲಲ್ವ, ಜೊತೆಗೆ ಸ್ನಾನ ಬರ ಮಾಡಿಸ್ಕೊಂಡು ಬಂದಿದ್ವಿ, ಬಿಸಿ ಬಿಸಿ ಸ್ನಾನ. ಸೊ ಮಲ್ಕೊಂಡ್ಬಿಟ್ಟಿದ್ಲು. ಎದ್ಮೇಲೂ ಕೂಡ ಏನೂ ಹತ್ತಿಲ್ಲ, ಆರಾಮಾಗಿ ನೋಡ್ಬೋದು ಎಷ್ಟು ಆರಾಮಾಗಿ ಸುಮ್ಮನೆ ಏನೋ ಮಾಡ್ತಾಯಿದ್ದಾರೆ. ಇವ್ರು ಪಾಳುಗಳು ಮಲ್ಕೊಂಡು ಅವ್ರನ್ನ ನೋಡ್ಕೊಂಡು ಸುತ್ತಿಸ್ಕೊತಾ ಇದ್ಲು. ಹಂಗೂ ಅಳ್ತಾಳೇನೋ ಅಂತ ಅಂದ್ಕೊಂಡೆ, ಬಟ್ ಹತ್ತಿಲ್ಲ ಅವಳು ಪಾಪ, ಸುಮ್ಮನೆ ಮಲ್ಕೊಂಡಿದ್ಲು. ನಾನು ಅನ್ಕೊತಿದ್ದೆ ಮೇ ಬಿ ಯಾವುದಾದ್ರೂ ಲೇಡಿ ರ್ಯಾಪ್ ಮಾಡ್ಬೋದು ಅಂತ, ಬಟ್ ಇಲ್ಲ, ಇವರೇ ರ್ಯಾಪ್ ಮಾಡಿದ್ರು. ತುಂಬ ನಿಧಾನಕ್ಕೆ ಮಗುಗೆ ನೋವಾಗದೇ ಇರೋ ರೀತಿಯಲ್ಲಿ ಮೆಲ್ಲಗೆ ರ್ಯಾಪ್ ಮಾಡ್ತಾಯಿದ್ರು. ಇವರು ರ್ಯಾಪ್ ಮಾಡೋ ಅಷ್ಟರಲ್ಲಿ ನಾನು ಎಲ್ಲಿ ಫೋಟೋಶೂಟ್ ಮಾಡಿಸ್ತಿದ್ದೀನಿ ಅಂತ ಇವ್ರ ಸ್ಟುಡಿಯೋ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತೀನಿ, ಮೇ ಬಿ ನಿಮಗೂ ಕೂಡ ಯೂಸ್ ಆಗ್ಬೋದು. ಸೊ ಇವ್ರ ಸ್ಟುಡಿಯೋ ಬಂದು ವಿಮಂಬಾ ಸ್ಟುಡಿಯೋ ಅಂತ ಹೇಳಿ, ಇವ್ರದ್ದು ಬ್ರ್ಯಾಂಚ್ ಬಂದು ರಾಜಾಜಿನಗರ್ ಹಾಗೆ ಕಸ್ತೂರ್ಬಾ ನಗರಲ್ಲಿದೆ. ನನಗೆ ಇವ್ರ ಐ ಡಿ ಸಿಕ್ಕಿದ್ದು ಇನ್ಸ್ಟಾಗ್ರಾಮಲ್ಲಿ. ನಾವೇನಾದರೂ ಒಂದು ನೋಡಿದ್ರೆ ಅದೇ ಒಂದು ಕಂಟೆಂಟ್ ಬಗ್ಗೆ ನಮಗೆ ಸಜೆಸ್ಟ್ ಮಾಡ್ತಾ ಇರುತ್ತಲ್ವ ಇನ್ಸ್ಟಾಗ್ರಾಮು, ಇವ್ರ ಐ ಡಿನೂ ಕೂಡ ನನಗೆ ಸಜೆಸ್ಟ್ ಮಾಡ್ತಾಯಿತ್ತು. ಸರಿ ಓಕೆ ಅಂತೇಳಿ ನಾನು ಪ್ರೊಫೈಲ್ನ ಓಪನ್ ಮಾಡಿ ಚೆಕ್ ಮಾಡಿದೆ. ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದ್ವು, ಆ್ಯಂಡ್ ಜೊತೆಗೆ ನಮ್ಮ ಏರಿಯಾಗೆ ನಿಯರ್ ಕೂಡ ಆಗುತ್ತೆ. ಹಾಗೆ ಕಾಸ್ಟು ಕೂಡ ಪರವಾಗಿಲ್ಲ, ಯಾಕಂದರೆ ಕಾಸ್ಟ್ಯೂಮು ಎಲ್ಲನೂ ಸೇರಿಸಿ 2000 ರುಪೀಸ್ ಇವರು ಚಾರ್ಜ್ ಮಾಡ್ತಾರೆ. 10 to 12 ಫೋಟೋಸ್ ಎಡಿಟ್ ಮಾಡಿ ಕೊಡ್ತಾರೆ. ಒಂದು 100ಇಂದ 120 ಫೋಟೋಸ್ನ ಕೊಡ್ತಾರೆ ನಮಗೆ. ಸೊ ಹಾಗಾಗಿ ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ. ಕಾಂಟ್ಯಾಕ್ಟ್ ಮಾಡಿ ಆದಮೇಲೆ ನನಗೆ ಸೌಜನ್ಯ ಅಂತ ಹೇಳಿಬಿಟ್ಟು ಸೊ ಅವರು ನನಗೆ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಅವರಂತೂ, ನನಗೆ ತುಂಬಾ ಇಷ್ಟ ಆಯಿತು. ಸೊ ಅವರು ವಾಟ್ಸಪ್ಪಲ್ಲಿ ನನಗೆ ಕೆಲವೊಂದಷ್ಟು ಫೋಟೋಸ್ನ ಕಳಿಸ್ಕೊಟ್ರು, ಥೀಮ್ಸ್ ಯಾವ್ಯಾವ ಥೀಮ್ಸ್ ಇದೆ ಅಂತ ಹೇಳಿಬಿಟ್ಟು. ಸೊ ಅದರಲ್ಲಿ ನಾವು ಯಾವ ಥೀಮ್ಸ್ನ ಬೇಕು ನಾವು ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಸೆಲೆಕ್ಟ್ ಮಾಡಿ ನಾವು ಅಡ್ವಾನ್ಸ್ ಪೇ ಮಾಡಬೇಕಾಗತ್ತೆ 1000 ರುಪೀಸು. ನಾವು ಪೇ ಮಾಡಿದ ತಕ್ಷಣವೇ ಅವರು ಬಿಲ್ನು ಕೂಡ ನಮಗೆ ವಾಟ್ಸಪ್ಪಲ್ಲೇ ಕಳಿಸಿ ಕೊಡ್ತಾರೆ. ಅವ್ರದ್ದೇ ಆದಂತಹ ಒಂದು ಪೋರ್ಟಲ್ ಲಿಂಕ್ ಕೂಡ ಇದೆ, ಸೊ ಅದನ್ನು ಕೂಡ ಕಳಿಸ್ಕೊಡ್ತಾರೆ. ಅದರಲ್ಲಿ ನಾವು ಯಾವ ಥೀಮ್ನ ಸೆಲೆಕ್ಟ್ ಮಾಡಿದ್ದೀವಿ, ಎಷ್ಟು ಥೀಮ್ನ ಸೆಲೆಕ್ಟ್ ಮಾಡಿದ್ದೀವಿ, ಹಾಗೆ ಎಷ್ಟು ಗಂಟೆಗೆ ನಾವು ಸ್ಟುಡಿಯೋಗೆ ರೀಚ್ ಆಗ್ತೀವಿ ಅದೆಲ್ಲನೂ ಕೂಡ ನಾವು ಮೆನ್ಷನ್ ಮಾಡಿ ಪೋರ್ಟಲಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ಅಡ್ವಾನ್ಸ್ ಪೇ ಮಾಡಬೇಕಾಗತ್ತೆ. ಅದರಾದಮೇಲೆ ಅವರು ಇಮ್ಮಿಡಿಯೇಟಾಗಿ ಬಿಲ್ನು ಕೂಡ ನಮಗೆ ಕಳಿಸಿ ಕೊಡ್ತಾರೆ. ನಾನು ಅವ್ರ ಸ್ಟುಡಿಯೋ ರೀಚ್ ಆದಾಗ್ಲೂ ಕೂಡ ಅಷ್ಟೇ ಕಾಲ್ ಮಾಡಿದ್ದೆ ರೀಚ್ ಆಗಿದ್ದೀವಿ ಅಂತ ಹೇಳಿ. ಆಗ್ಲೂ ಕೂಡ ಸೌಜನ್ಯ ಅಂತ ಹೇಳಿದೆ ಅಲ್ವಾ, ಅವ್ರು ಬಂದು ಮಾತಾಡ್ಸ್ಕೊಂಡು ಹೋದರು. ಸೊ ಒಂಥರ ಖುಷಿ ಆಯಿತು, ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರಲ್ವ. ಯಾರಾದರೂ ಒಬ್ಬರು ನಾವು ಮಾತಾಡಿಸಿದಾಗ ಅಥವಾ ಏನಾದರೂ ಒಂದು ಕೇಳಿದಾಗ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಅಲ್ವಾ. ಸೊ ಇದಿಷ್ಟು ಕೂಡ ಸ್ಟುಡಿಯೋದ ಬಗ್ಗೆ ಇನ್ಫಾರ್ಮೇಷನ್ನು. ತುಂಬ ಚೆನ್ನಾಗಿ ಫೋಟೋಸ್ನ ತೆಗಿತಾ ಇದ್ರು. ಬೇರೆ ಪಾಪುಗಳಿಗೂ ಅಷ್ಟೇ, ನೀವು ಯಾವಾಗಲೇ ನೋಡಿದ್ರಿ ಪಾಪು ಎಷ್ಟು ಅಳ್ತಾ ಇತ್ತು ಅಂತ. ಎಷ್ಟೇ ಹತ್ರೂ ಕೂಡ ಅವರು ಅವ್ರ ಪೇಷನ್ಸ್ನ ಕಳ್ಕೊಂಡಿಲ್ಲ, ಹಾಗೇ ಕೂತ್ಕೊಂಡಿದ್ರು. ಪಾಪು ಸಮಾಧಾನ ಆಗೋವರೆಗೂ ಕೂಡ ಆಲ್ಮೋಸ್ಟ್ ಒಂದು 1/2 hour ಮೇಲೆ ಕೂತ್ಕೊಂಡಿದ್ರು ಅಂತ ಅನಿಸುತ್ತೆ, ಪಾಪು ಸುಮ್ಮನೆ ಆಗತ್ತೆ ಅಂತ. ಬಟ್ ಆದರೂ ಅದು ಸೈಲೆಂಟ್ ಆಗಲಿಲ್ಲ. ಅದಾದಮೇಲೆ ಅವ್ರ ಅಮ್ಮನೇ ಬೇಡ ಬಿಡಿ ಅಂತ ಹೇಳಿಬಿಟ್ಟು ಸುಮ್ಮನಾದರು. ಇಲ್ಲ ಅಂತಂದಿದ್ರೆ ಅವರು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಅವರು ಏನು ಥೀಮ್ ಕೊಟ್ಟಿದ್ದಾರೆ ಆ ಥೀಮಲ್ಲಿ ಅವ್ರ ಫೋಟೋಸ್ನ ಹಿಡಿತಾರೆ. ಸೊ ಅದೊಂದು ನಮಗೆ ಖುಷಿ ಆಗುವಂಥ ವಿಷಯ ಅಂತಲೇ ಹೇಳ್ಬೋದು. ಅವರೆಲ್ಲ ಒಂದು ತಾಳ್ಮೆಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂತಂದರೆ ಕೆಲವೊಮ್ಮೆ ನಮ್ಮ ಮಕ್ಕಳನ್ನೇ ಜಾಸ್ತಿ ಅಳ್ತಾ ಇದ್ದರೆ ನಮಗೊಂಥರ ಇರಿಟೇಟ್ ಆದಂಗೆ ಆಗಿಬಿಡುತ್ತೆ. ಬಟ್ ಅಂಥದ್ರಲ್ಲಿ ಸೊ ಅವರು ಅಷ್ಟು ತಾಳ್ಮೆಯಿಂದ ಫೋಟೋಸ್ನ ಹಿಡಿತಾರೆ. ಸೊ ಹಾಗಾಗಿ ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೂ ಏನಾದರೂ ಬೇಕು ಅಂತ ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನ್ಯೂ ಬಾರ್ನಿಗೆ ಅಂತ ಅಲ್ಲ, ಸೊ ಇವರು ಎಲ್ಲ ಥರದ ಫೋಟೋಸ್ನು ಕೂಡ ತೆಗಿತಾರೆ. ಸೊ ನಿಮಗೆ ಏನಾದರೂ ಯೂಸ್ಫುಲ್ ಆಗುತ್ತೆ ಅಂತ ಅಂದರೆ ನೀವು ಚೆಕ್ ಮಾಡ್ಬೋದು. ಯಾಕೆ ಅಂತಂದರೆ ತುಂಬ ವರ್ತ್ ಅಂತ ಅನಿಸುತ್ತೆ. ಕಾಸ್ಟ್ಯೂಮು, ಪ್ರಾಪರ್ಟೀಸು ಎಲ್ಲ ಕೂಡ ಅವ್ರದ್ದೇ. ಸೊ ಬರೀ ನಾವು ಅಮೌಂಟ್ ಪೇ ಮಾಡಿ ಮಗುನ ಕರ್ಕೊಂಡು ಹೋಗಬೇಕು ಅಷ್ಟೇ. ಆ್ಯಂಡ್ ಫೋಟೋಸನ್ನು ಕೂಡ ಅಷ್ಟೇ, ಅವ್ರ ವರ್ಕು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ 2000 ರುಪೀಸ್ಗೆ ಡೆಫಿನೆಟ್ಲಿ ಇದು ವರ್ತ್ ಅಂತ ಅನಿಸುತ್ತೆ. ಯಾಕಂದರೆ ಇನ್ಸ್ಟಾಗ್ರಾಮ್ ಐ ಡಿಗಳಲ್ಲಿ ನನಗೊಂದಷ್ಟು ಸಜೆಸ್ಟ್ ಮಾಡ್ತಿತ್ತು, ಅದೆಲ್ಲನೂ ಕೂಡ 5000 6000 ಎಬೋನೇ ಇತ್ತು. ಬಟ್ ಇವ್ರ ಐ ಡಿಲೇ 2000 ರುಪೀಸ್ ಇದ್ದಿದ್ದು. ಹಾಗಾಗಿ ನಾನು ಕೂಡ ಪಾಪನ ಕರ್ಕೊಂಡೋಗಿ ಮಾಡಿಸ್ತಾ ಇದ್ದೀನಿ. ಸೊ ನಿಮಗೆ ಏನಾದರೂ ಬೇಕು ಅಂತಂದರೆ ನೀವು ಹೋಗಿ ಚೆಕ್ ಮಾಡ್ಬೋದು. ಇವಾಗ ಪಾಪು ಕೂಡ ರೆಡಿ ಆದಳು. ಸೊ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ರ್ಯಾಪ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಹೆಡ್ ಬ್ಯಾಂಡ್ ಎಲ್ಲ ಕೂಡ ಹಾಕಿದ್ರು. ಸೊ ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾಳೆ. ಆ್ಯಂಡ್
ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಈ ಥರ ಹೆಡ್ ಬ್ಯಾಂಡ್ ಎಲ್ಲ ಫಸ್ಟ್ ಟೈಮ್ ಅವಳಿಗೆ ಹಾಕಿದ್ದಿದ್ದು. ಸೊ ನೋಡೋಕ್ಕೆ ಒಂಥರ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇದ್ಲು. ನಂದೇ ದೃಷ್ಟಿ ತಾಗುತ್ತೆ ಅಂತ ಅನ್ನಿಸ್ತಿತ್ತು. ಆ್ಯಂಡ್ ವಿಡಿಯೋದಲ್ಲಿ ನಂಗೆ ಗೊತ್ತಿಲ್ಲ ಅದು ಹೆಂಗೆ ಕಾಣಿಸ್ತಿದೆ ಅಂತ, ಬಟ್ ರಿಯಲಾಗಿ ನೋಡೋದಕ್ಕಂತೂ ಸಖತ್ ಮುದ್ದಾಗಿ ಕಾಣಿಸ್ತಿದ್ಲು. ಆ್ಯಂಡ್ ನನಗೆ ಫೋಟೋಸ್ ಎಲ್ಲ ತೆಗ್ದಾದ್ಮೇಲೆ ಅನ್ನಿಸ್ತು ಅವಳಿಗೆ ಎದ್ದಿರಬೇಕಿತ್ತು ಅಂತ. ಯಾಕಂದರೆ ಎದ್ದಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಸ್ಮೈಲು ಏನಾದರೂ ಒಂದು ರಿಯಾಕ್ಷನ್ ಕೊಟ್ಟಿರೋಳು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಬೋದಿತ್ತು. ನಾನು ಅಂದ್ಕೊಂಡೆ ಅವಳು ಮಲಗಿರಬೇಕು ಈ ಥರ ರ್ಯಾಪ್ ಮಾಡಿದಾಗ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಅನ್ನಿಸ್ತು ಎದ್ದಿರಬೇಕಿತ್ತು ಅವಳು ಅಂತ. ಬಟ್ ಆದರೂ ಕೂಡ ಫೋಟೋಸ್ ಚೆನ್ನಾಗಿ ಬಂದಿದ್ದಾವೆ. ಬಟ್ ಎದ್ದಿದ್ದಿದ್ರೆ ಇನ್ನೂ ಚೆನ್ನಾಗಿ ಬಂದಿರ್ತಿತ್ತು ಅನಿಸುತ್ತೆ. ಅವಳು ಕಣ್ಣೆಲ್ಲ ಪಿಳಿ ಪಿಳಿ ಅಂತ ಬಿಟ್ಟಿರೋಳು. ಸೊ ಅದೆಲ್ಲ ಕ್ಯಾಪ್ಚರ್ ಮಾಡಿದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬಂದಿರ್ತಿತ್ತು. ಸೊ ಆರಾಮಾಗಿ ನಿದ್ದೆ ಹೊಡಿತಾ ಇದ್ಲು. ಆ್ಯಂಡ್ ಸ್ನಾನ ಮಾಡಿದ್ಲು, ಜೊತೆಗೆ ಫುಲ್ಲು ಸುತ್ತಬಿಟ್ಟಿದ್ದಾರಲ್ವ, ಹಾಗಾಗಿ ಬೆಚ್ಚಗೆ ಆಯ್ತು ಅನಿಸುತ್ತೆ. ಮಲ್ಕೊಂಬಿಟ್ಲು ಚೆನ್ನಾಗಿ ಪಾಪ. ಕಿರಣ್ ಬಂದಿರಲಿಲ್ಲ ಅಲ್ವಾ, ಹಾಗಾಗಿ ಅವನಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೆ ಹೇಗೆ ಕಾಣಿಸ್ತಿದ್ದಾಳೆ ಏನು ಅಂತ ಹೇಳಿ. ಸೊ ಅವನಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ಅಂತ ಹೇಳ್ತಾ ಇದ್ದ. ಇದನ್ನು ನೋಡಿದ್ಮೇಲೆ ಅವನು ಮತ್ತೆ ಇನ್ನೂ ಒಂದು ಥೀಮ್ನ ಸೆಲೆಕ್ಟ್ ಮಾಡಿ ಇನ್ನೂ ಒಂದು ಥೀಮಲ್ಲಿ ಫೋಟೋ ತೆಗೆಸು ಅಂತ ಹೇಳ್ದ. ನಾನು ಬರೀ ಒಂದೇ ಥೀಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಒಂದೇ ಸಾಕು ಅಂತ. ಅವಳನ್ನ ನೋಡಿದ್ಮೇಲೆ ಅವಳು ಸಖತ್ ಕ್ಯೂಟಾಗಿ ಕಾಣಿಸ್ತಿದ್ದಲ್ವ, ಸೊ ಹಾಗಾಗಿ ಅವನೇನು ಮಾಡ್ದ, ಇನ್ನೂ ಒಂದು ಥೀಮ್ನ ಸೆಲೆಕ್ಟ್ ಮಾಡಿಬಿಟ್ಟು ಇನ್ನೊಂದು ಥೀಮಲ್ಲಿ ಫೋಟೋ ತೆಗೆಸ್ಬಿಡು ಅಂತ ಹೇಳ್ದ. ಸೊ ಸರಿ ಆಯಿತು ಅಂತ ಅಂದೆ ನಾನು ಕೂಡ. ಸೊ ಅವನು ಬರಬೇಕಿತ್ತು, ಚೆನ್ನಾಗಿತ್ತು ಅಂತ ಅನ್ನಿಸ್ತು, ಬಟ್ ಮಿಸ್ ಮಾಡ್ಕೊಂಡ. ಸೊ ಅವಳದು ಫಸ್ಟ್ ಮಂತ್ದು ಇದು ಫೋಟೋಶೂಟು. ಅವಳು ಹುಟ್ಟಿದ್ದು 22 ಅಲ್ವಾ, ಬಟ್ 21 ಫೋಟೋಸ್ನ ತೆಗೆಸಿದ್ವಿ. ಯಾಕಂದರೆ ಕಿರಣ್ 21 ತೆಗೆಸು ಅಂತ ಹೇಳಿದ್ದ. ಅವನು ಬರ್ತೀನಿ ಅಂತ ಹೇಳಿದ್ಲಲ್ಲ ಅಂತ ಹೇಳ್ಬಿಟ್ಟು ಸರಿ ಅಂತ ಅಂದಿದ್ದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವನು ಬರೋದಕ್ಕೆ ಆಗಲಿಲ್ಲ. ಅವಾಗ ಅನಿಸ್ತು 22 ತೆಗೆಸ್ಬೇಕಿತ್ತು ಅಂತ, ಯಾಕಂದರೆ ಅವಳು ಹುಟ್ಟಿದ ದಿನ ಅಲ್ವಾ, ಹಾಗಾಗಿ. ಫೋಟೋಸ್ ಎಲ್ಲ ತೆಗ್ದಾದ್ಮೇಲೆ ಪಾಪುನ ರೂಮಿಗೆ ಕರ್ಕೊಂಡೋದ್ವಿ. ಸೊ ನಾವು ಒಂದು ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿ ಮುಂದೆ ಕೆಲವೊಂದಷ್ಟು ಫೋಟೋಸ್ನ ತೆಗೆದೆ ಪಾಪು ಜೊತೆಲಿ, ಹಾಗೆ ನಾನು ಕೂಡ ತೊಗೊಂಡೆ. ಸೊ ಈ ಥೀಮಲ್ಲಿ ತೆಗೆದಿರೋಂತಹ ಫೋಟೋಸು ಯಾವ ರೀತಿ ಬಂದಿದೆ ಅಂತ ನೋಡೋಣ ಇವಾಗ. ನೆಕ್ಸ್ಟ್ ಕಾಸ್ಟ್ಯೂಮ್ಗೆ ರೆಡಿ ಮಾಡ್ತಾ ಇದ್ದೀವಿ. ಈ ಥೀಮ್ನ ಕಿರಣ್ ಸೆಲೆಕ್ಟ್ ಮಾಡಿದ್ದು. ಸೊ ಅವ್ನಿಗೆ ಸೆಲೆಕ್ಟ್ ಮಾಡಿಬಿಟ್ಟು ಕಳಿಸಿದ್ದ ನನಗೆ, ಅವರಿಗೆ ಹೇಳಿದೆ. ಅದಾದಮೇಲೆ ಅವ್ರು ನಮಗೆ ಒಂದು ಕಾಸ್ಟ್ಯೂಮ್ನ ಕೊಟ್ಟರು ಹಾಕೋದಕ್ಕೆ ಅಂತ ಹೇಳಿ. ಸೊ ಅವಳಿಗೆ ಇವಾಗ ಅಮ್ಮ ಫ್ರಾಕ್ನ ಹಾಕ್ತಾ ಇದ್ದಾರೆ. ಲ್ಯಾವೆಂಡರ್ ಕಲರ್ ಫ್ರಾಕ್ ಕೊಟ್ಟಿದ್ರು. ಸೊ ಅವಳೇನು ಅಳ್ತಾ ಇರಲಿಲ್ಲ, ಸುಮ್ಮನೆ ಇದ್ದಾಳೆ, ನೋಡ್ಬೋದು ನೀವು. ಸೊ ಇವಾಗ ಹಾಕಿ ರೆಡಿ ಮಾಡ್ತಿದ್ದಾರೆ. ಇಟ್ಕೊಳ್ಳ ಹೆಂಗ್ ಇಟ್ಕೊಂಡು ನೋಡು. ಅಷ್ಟು ಜೋರಾಗಿ ಇಟ್ಕೋಬೇಡ ಮಗ್ಳ, ಬಿಡು. ಓಣು ಮಗ್ಲೆ, ಅಲ್ಲೋಡು ಅಲ್ಲೋಡು, ಇಲ್ಲಿ ಇಲ್ಲಿ ಇಲ್ಲೋಡು, ಇಲ್ಲೋಡು, ಅಲ್ಲಿ ಕ್ಯಾಮ್ರಾ ನೋಡು, ಕ್ಯಾಮ್ರಾ ನೋಡು ಚಿನ್ನು. ಹಂಗೆ ನೋಡು. ಅವರು ಹೆಡ್ ಬ್ಯಾಂಡ್ ಕಟ್ಟೋದು ಮರ್ತೋಗ್ಬಿಟ್ಟಿದ್ರು. ಹಾಗಾಗಿ ಇವಾಗ ಕಟ್ಟೋಕ್ಕೆ ಅಂತ ಬಂದರು. ಪಾಪ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು. ಯಾಕಂದರೆ ಫಸ್ಟು ಶೂಟ್ ಮಾಡಿದಾಗ ಮಲ್ಕೊಂಡಿದ್ಲಲ್ವ, ಅವಳಿಗೆ ಏನೂ ಗೊತ್ತಾಗಿಲ್ಲ. ಬಟ್ ಇವಾಗ ಶೂಟ್ ಮಾಡಬೇಕಾದ್ರೆ ಎದ್ದಿದ್ದಾಳಲ್ಲ, ಏನು ಮಾಡ್ತವ್ರು ಇವರು, ಎಲ್ಲಿ ಕರ್ಕೊಂಬಂದ್ಬಿಟ್ಟವ್ರು ನನ್ನನ್ನು ಅನ್ನೋ ಥರ ಒಂಥರ ವಿಚಿತ್ರವಾಗಿ ನೋಡ್ತಾ ಇದ್ಲು. ಎಲ್ಲರೂ ಕೂಡ ಪಿಣಿ 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 ಅಂತ. ಜೊತೆಗೆ ಫೀಡ್ ಬರೇ ಮಾಡಿರಲಿಲ್ಲ ಅವಳು ಮಲಗಿದ್ದು ಎದ್ದ ಮೇಲೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಕೊಸ ಕೊಸ ಅಂತ ಇದ್ಲು. ಅವರು ಎತ್ಕೊಂಡು ಸಮಾಧಾನ ಮಾಡಿದ್ರು. ಸಮಾಧಾನ ಮಾಡಿಬಿಟ್ಟು ಮತ್ತೆ ಮಲಗಿಸಿದ್ರು ಅವಳನ್ನ ಅಲ್ಲೇ. ಅವಳು ಎಲ್ಲರನ್ನೂ ಒಂಥರ ಪಿಳಿ ಪಿಳಿ ಅಂತ ಕಣ್ಬಿಟ್ಕೊಂಡು ನೋಡ್ತಿದ್ದಾಳೆ. ಎಲ್ಲಿ ಕರ್ಕೊಂಬಂದ್ಬಿಟ್ಟು ಅವ್ರಿ ನಾವು ಅಮ್ಮ ಅಂತ, ಒಂಥರ ಡಿಫ್ರೆಂಟಾಗಿದೆಯಲ್ಲ, ಹೊಸ ಜಾಗ ಬರೆ ಅಂತ ಅಂದ್ಕೊಂಡು ನೋಡ್ತಾ ಇದ್ಲು. ಜೊತೆಗೆ ಲೈಟ್ ಬರೆ ಹಾಕ್ಬಿಟ್ಟಿದ್ರಲ್ವ, ಅವಳು ಆ ಲೈಟನ್ನೇ ನೋಡ್ತಾ ಇದ್ಲು.
ನಾನು ಹೇಳಿದೆ ಮದನ್ ಅವ್ರಿಗೆ ನೋಡಿ ಯಾರಾದರೂ ರೆಕಮೆಂಡ್ ಮಾಡಿ ಬೇಕಾದ್ರೆ ಅಂತ ಹೊಸ 3 ಲೊಕೇಶನ್ ಮಾಡ್ತೀವಿ. ಆನ್ಲೈನ್ ಸ್ಟುಡಿಯೋಸ್, ಟಾಪ್ ಸ್ಟುಡಿಯೋಸ್, ಟಾಪ್ ನಾಚ್ ಡೆಸ್ಟಿನೇಷನ್, ಟಾಪ್ ನಾಚ್ ಆನ್ಲೈನ್ 38 ಅಂತ ಬ್ಯಾಂಗ್ಳೂರ್ ಫಿಲಿಮ್ಸ್ ಜೊತೆ ಒಂದು ಟಾಪ್ ಸ್ಟುಡಿಯೋಸ್ ಅಂತ ಫಸ್ಟ್ ಟೈಮ್ ಅವಳನ್ನ ಮಲಗಿಸ್ದಾಗ್ಲೇ 2 ಕೈಲಿ ರೋಪ್ನ ಗಟ್ಟಿಗೆ ಹಿಡ್ಕೊಂಬಿಟ್ಟಿದ್ಲು ಅವಳು ಬಿಡ್ದಂಗೆ. ಸೊ ಅವರು ಫೋಟೋಗ್ರಾಫರ್ ಹೇಳ್ತಾ ಇದ್ದಲ್ಲ ಬಂದ್ರೋ ಏನೋ ಹಿಡ್ಕೊಂಬಿಟ್ಟಿದೆ ಪಾಪು ಅಂತ. ಬಟ್ ಏನಂದರೆ ಅವ್ರ ಪಾಪ ಫ್ರಾಕ್ನ ಸರಿ ಮಾಡ್ತಾನೇ ಇದ್ದರು. ಬಟ್ ಅವಳದು ಆ ಚಡ್ಡಿ ಕಾಣಿಸ್ತಾನೇ ಇತ್ತು. ಯಾಕಂದರೆ ಅವಳ ಕಾಲನ್ನ ನೀವು ನೋಡ್ಬೋದು, ಅವಳ ಕೈ ಕಾಲನ್ನ 1 ನಿಮಿಷ ಸೈಲೆಂಟಾಗಿ ಇಟ್ಕೊಳ್ಳಲ್ಲ, ಅಲ್ಲ ಆಡಿಸ್ತಾನೇ ಇರ್ತಾಳೆ. ಹಾಗಾಗಿ ಆ ಫ್ರಾಕ್ ಮೇಲೆ ಹೋಗ್ತಾನೇ ಇತ್ತು. ಇವಳು ಹುಟ್ಟಿದಾಗ್ಲಿಂದನೂ ಅಷ್ಟೇ 1 ನಿಮಿಷನೂ ಕೂಡ ಕೈಕಾಲು ಸುಮ್ಮನೆ ಇಟ್ಕೊಳ್ಳೋದೇ ಇಲ್ಲ, ಹಿಂಗೆ ಅಲ್ಲಾಡಿಸ್ತಾನೆ ಇರ್ತಾಳೆ. ಸೊ ಅವರು ಸರಿ ಮಾಡ್ತಾನೇ ಇದ್ದರು. ಬಟ್ ಆದರೂ ಅವಳು ಹಂಗೆ ಅಲ್ಲಾಡಿಸ್ತಾನೆ ಇದ್ಲು. ಸೊ ಆಫೀಸಲ್ಲಿ ಗಂಡ್ಮಕ್ಳ ಮಾತಾಡ್ತಾರೆ ಎಲ್ಲಮ್ಮ ಗಂಡ್ಮಗು ಗಂಡ್ಮಗು ಅಮ್ಮ ಸ್ಮೈಲ್. ಎಲ್ಲೋ ಚಿನ್ನ ಸ್ಮೈಲು ಸ್ಮೈಲ್ ಮಾಡುವ ಮನೇಲಿ ಅಷ್ಟೊಂದು ಸ್ಮೈಲ್ ಮಾಡ್ತಿಲ್ಲ ಮಾಡ್ತಲ್ಲ. ಅಲ್ಲಿ 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 ಸ್ಮೈಲ್ ಇನ್ನೂ ಜೋರಾಗಿ ಮಾಡ್ತಾಳೆ. ಸ್ಮೈಲ್ ನಗು ಮಗಳ ಚಿನ್ನ ಲಡ್ಡು ಅಮ್ಮ ಬರಲ್ಲ ಅಂತ ಹೇಳ್ದೆ. ನೀವು ಎಷ್ಟೋ ಜನ ಕಸ್ಟಮರ್ ಅವರಿಗೂ ಆ ಫ್ರಾಕ್ನ ಸರಿ ಮಾಡಿ ಸಾಕಾಯಿತು. ಹಾಗಾಗಿ ಬೇರೆ ಫ್ರಾಕ್ನ ಕೊಟ್ಟರು ಚೇಂಜ್ ಮಾಡ್ಕೊಂಡು ಬನ್ನಿ ಅಂತ. ಸೊ ಆ ಫ್ರಾಕ್ನ ಚೇಂಜ್ ಮಾಡಿಕೊಂಡು ಹಾಗೆ ಅವಳು ಒಂದು ಸ್ವಲ್ಪ ಫೀಡ್ ಮಾಡಿಸ್ಕೊಂಡು ಬಂದೆ. ಜೊತೆಗೆ ಅವಳದೊಂದು ಸಿಗ್ನೇಚರ್ ಪೋಸ್ ಇದೆ ಆಯಿತಾ. ಸೊ ಯಾವಾಗ ಫೋಟೋ ತೆಗಿಬೇಕಾದ್ರೂ ಅಕ್ಷಿ ಆಗ್ತಾಳೆ. ಸೊ ಅದು ಅಕ್ಷಿ ಆಗ್ತಾಗೆಲ್ಲ ನಾನು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅದೇನು ಫೋಟೋ ತೆಗಿಬೇಕಾದ್ರೆ ಅವಳಿಗೆ ಅಕ್ಷಿ ಬರುತ್ತೋ ಏನಂತ ಗೊತ್ತಿಲ್ಲ. ಬಟ್ ಎಲ್ಲದರಲ್ಲೂ ಫೋಟೋ ತೆಗಿಬೇಕಂದ್ರೆ ಅಕ್ಷಿ ಆಗ್ತಾನೆ ಇರ್ತಾಳೆ. ನನಗೆ ಈ ಥೀಮಲ್ಲಿ ಫೋಟೋ ತೆಗಿಬೇಕಾದ್ರೆ ಅನ್ನಿಸ್ತಿದೆ ಫಸ್ಟ್ ಥೀಮಲ್ಲಿ ಕೂಡ ಅವಳು ಎದ್ದಿರಬೇಕಿತ್ತು ಒಂದು ಸ್ವಲ್ಪ ಅಂತ. ಅಟ್ಲೀಸ್ಟ್ ಅವಾಗ ಒಂದು ಸ್ವಲ್ಪ ಕಣ್ಣಾದರೂ ಓಪನ್ ಮಾಡಿರೋಳು ಇನ್ನೂ ಚೆನ್ನಾಗಿ ಬಂದಿರೋದು. ಗುಡ್ ಮಣಿ ಆಯ್ ಚಿನ್ನ ಓನು ಬಂಗಾರು ಎಲ್ಲಿ ಬಂದಿರೋದು ನೀವು? ಎಲ್ಲಿಗೆ ಬಂದಿರೋದು ನೀವು? ಬಂಗಾರಿ ಕುಟ್ಟಿ ಹೋಗೋಣ ಮನೆಗೆ ಸಾಕಾ? ಹಾಂ ಹೋಗೋಣ ಮಗಳು, ನಡಿ ಹೋಗೋಣ. ಅಮ್ಮ ಆಯ್ತು ಶೂಟು ನಿಮ್ಮದು ಎರಡನೇದು? ಎರಡನೇ ಡ್ರೆಸ್ಸಲ್ಲಿ ಕೂಡ ಶೂಟ್ ಮುಗಿತು. ಸೊ ಇವಾಗ ಮನೆಗೆ ಹೋಗ್ತೀವಿ. ಇವಾಗ ಪಾಪುಗೆ ನಮ್ಮ ಡ್ರೆಸ್ನ ಹಾಕಿಬಿಟ್ಟು ರೆಡಿ ಮಾಡಿ ಮನೆಗೆ ಹೊರಡ್ತೀವಿ. ಮನೇಲಿ ಗೆಸ್ಟ್ ಕೂಡ ಬಂದುಬಿಟ್ಟಿದ್ದಾರೆ. ಫೋಟೋಸ್ ಎಲ್ಲನೂ ಕೂಡ ಪೆನ್ ಡ್ರೈವಿಗೆ ಹಾಕ್ಕೊಡ್ತಾರೆ ಸಾಫ್ಟ್ ಕಾಪೀಸ್ನ. ಸೊ ಅವರಿಗೆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ. ಅವ್ರು ಹಾಕೋ ಅಷ್ಟರಲ್ಲಿ ಇವಳನ್ನು ಕೂಡ ರೆಡಿ ಮಾಡಿ ಹೊರಡ್ತೀವಿ ಮನೆಗೆ. ಈ 2 ಥೀಮ್ಗಳಲ್ಲಿ ನಿಮಗೆ ಯಾವ ಫೋಟೋಸ್ ಯಾವ ಥೀಮ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಪ್ಲೀಸ್ ಶೇರ್ ಮಾಡಿ. ಇಲ್ಲಿ ಪಾಪು ನೋಡ್ಬೋದು, ಅದೇ ಒಂದು ಚಿಕ್ಕ ಪಾಪು, ಜೊತೆಗೆ ನಮ್ಮ ಪಾಪನೇ ಪಾಪು ಅಂದ್ಕೊಂಡು ಮಾತಾಡ್ಸಕ್ಕೆ ಬರ್ತಾಯಿತ್ತು. ಆ್ಯಂಡ್ ಸಖತ್ ಕ್ಯೂಟ್ ಆಗಿದ್ಲು ಇವಳಂತೂ. ತುಂಬ ಚೆನ್ನಾಗಿ ಪೋಸ್ ಎಲ್ಲ ಕೊಡ್ತಾ ಇದ್ಲು.
ಎರಡನೇ ಥೀಮಲ್ಲಿ ಫೋಟೋಸು ಈ ರೀತಿ ಬಂದಿದೆ. ಸೊ ಈ ಎಡಿಟೆಡ್ ಫೋಟೋಸ್ನ ಅವರು 1 ವೀಕ್ ಆದಮೇಲೆ ನಮಗೆ ಕಳಿಸ್ಕೊಡ್ತಾರೆ ಮೇಲ್ ಐ ಡಿಗೆ. ಇನ್ನು ಮಿಕ್ಕಿದ್ದು ರಾ ಫೋಟೋಸ್ ಎಲ್ಲ ಏನಿದೆ ಅದನ್ನು ಅಲ್ಲೇ ಪೆನ್ ಡ್ರೈವಿಗೆ ಹಾಕ್ಕೊಡ್ತಾರೆ. ಸೊ ನಿಮಗೆ ಈ 2 ಥೀಮ್ಗಳಲ್ಲಿ ಯಾವ ಫೋಟೋ ಇಷ್ಟ ಆಯಿತು, ಯಾವ ಥೀಮ್ ಇಷ್ಟ ಆಯಿತು ಅಂತ ಹೇಳಿ. ಸೊ ನನಗೆ 2 ಥೀಮ್ ಇಷ್ಟ ಆಯಿತು. ಬಟ್ ಈ ಥೀಮಲ್ಲಿ ಫೋಟೋಸು ಅಂದರೆ ಅವಳು ಕಣ್ಣು ಬಿಟ್ಕೊಂಡಿರೋದ್ರಿಂದ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಸೊ ಹಾಗಾಗಿ ನನಗೆ ಈ ಫೋಟೋಸ್ ಇಷ್ಟ ಆಯಿತು ತುಂಬ. ಆಲ್ಮೋಸ್ಟ್ 450-500 ಹತ್ತತ್ರ ಇದೆ ಫೋಟೋಸು. ಸೊ ನಾನು ಕೆಲವೊಂದು ಫೋಟೋಸ್ನ ಅಷ್ಟೇ ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ. ಇನ್ನೂ ಎಷ್ಟೊಂದು ಪೋಸ್ಗಳು ಕೊಟ್ಟಿದ್ದಾಳೆ, ರಾಣಿ ಕೈ ಕಾಲು ಆಡಿಸ್ತಿರೋದು ಅದೆಲ್ಲದು ಕೂಡ ಅವ್ರು ಹಂಗೆ ಕ್ಲಿಕ್ ಮಾಡಿರೋದು. ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲನೂ ಕೂಡ. ಸೊ ನಿಮಗೆ ಈ ಒಂದು ಫೋಟೋಶೂಟ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈಗಲೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್, ಲಾಟ್ಸ್ ಆಫ್ ಲವ್.